ಸಖತ್ತಾಗಿತ್ತು. ಹೀರೋಯಿನ್ ಅಂತೂ ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ. ಮಹಾನಟಿಯಿಂದ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಸಖತ್ ಆ್ಯಕ್ಟ್ ಮಾಡಿದ್ದಾರೆ. ಎಮೋಷ್ನಲ್ ಸೀನ್ಸಲ್ಲಂತೂ ಸಖತ್ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಹೀರೋಯಿನ್ ಸಿಕ್ತು ಕನ್ನಡಕ್ಕೆ ಅಂತ ಹೇಳ್ತೀನಿ. ಫಿಲ್ಮ್ ನೋಡ್ತಾ ಇದ್ರೆ ಅಪ್ಪು ಬಾಸ್ದ ಹುಡುಗರ ಮೂವಿ ನೆನಪಾಗ್ತಿತ್ತು. ಪ್ರೀತಿ ಮುಂದೆ ಯಾವುದೂ ಇಲ್ಲ ಅನ್ನೋದು ಇದೊಂದು ಮೂವಿಯಿಂದ ಸಖತ್ತಾಗಿ ತೋರಿಸಿದ್ದಾರೆ. ಸಖತ್ತಾಗಿದೆ. ಚಿತ್ರರಂಗದಲ್ಲಿ ಈ ಮಧ್ಯೆ ಇಂಥ ಒಂದು ಅದ್ಭುತವಾದ ಚಿತ್ರ ಮಾಡಿದ್ದಾರೆ. ಭಾಳ ಸಂತೋಷ ಆಯಿತು. ಮೇಕಿಂಗಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಬ್ಜೆಕ್ಟು ಚೆನ್ನಾಗಿದೆ. ಎಲ್ಲ ಪಾತ್ರಧಾರಿಗಳು ಅವ್ರ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆಮೇಲೆ ನಿಜವಾಗ್ಲೂ ತುಂಬ ಒಳ್ಳೆ ಚಿತ್ರ ಇದು. ಇಂಥ ಒಂದು ಕ್ರಿಯೇಟಿವ್ ಹೊಸ ಡೈರೆಕ್ಟ್ರು ಕ್ರಿಯೇಟಿವ್ ಆಗಿ ಈ ಕತೆ ಸಂಭಾಷಣೆ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಚಿತ್ರ. ದಯವಿಟ್ಟು ಎಲ್ಲರೂ ದಯಮಾಡಿ ಬಂದು ಚಿತ್ರಮಂದಿರದಲ್ಲಿ ಈ ಚಿತ್ರ ನೋಡಿ ಆ ಚಿತ್ರ ಯಶಸ್ಸುಗೊಳಿಸಿ ಅಂತ ನಾನು ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಚಿತ್ರ ತುಂಬ ಚೆನ್ನಾಗಿದೆ. ಧನ್ಯವಾದ. ತುಂಬ ಚೆನ್ನಾಗಿದೆ. ಲವ್ ಸ್ಟೋರಿ ಇದೆ. ಮಾದಪ್ಪನ ಬೆಟ್ಟದಲ್ಲಿ ಮಾಡಿರೋದು. ಸಾಂಗ್ ಬರ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ತುಂಬ ಚೆನ್ನಾಗಿದೆ. ಹೀರೋಯಿನ್ ತಾಯಿ ಪಾತ್ರ ನನ್ನ ಫ್ರೆಂಡ್ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ತರುಣ್ ಸರ್ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ತುಂಬ ಇಷ್ಟ ಆಯ್ತು ನನಗಂತೂ. ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಪಿಕ್ಚರ್ ಇವತ್ತು ನಾನೇ ನೋಡಿದ್ದು. ಪಿಕ್ಚರ್ ಮತ್ತೆ ಸೂಪರ್. ಏನು ಇಷ್ಟ ಆಯ್ತು ನನಗೆ? ಎಲ್ಲ ಕ್ಯಾರೆಕ್ಟರ್ಗಳು ಇಷ್ಟ ಆಯಿತು. ಥ್ಯಾಂಕ್ ಯು. ನೀವು ನಟನೆ ಮಾಡಿದ್ರೆ ಹೇಗೆ? ಹೌದು, ತುಂಬ ಚೆನ್ನಾಗಿದೆ. ಕತೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ರಾಣಾ ಸರ್ ಆ್ಯಕ್ಟಿಂಗ್ ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಈ ಥರ ಆ್ಯಕ್ಟಿಂಗು ತುಂಬ ದಿನ ಆಗಿದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಿ. ಒಳ್ಳೆ ಆ್ಯಕ್ಟಿಂಗು, ಒಳ್ಳೆ ಸ್ಟೋರಿ, ಡೈರೆಕ್ಷನ್ ಇಸ್ ಫ್ಯಾಂಟಾಸ್ಟಿಕ್. ಒನ್ ಡೇ ಥ್ರಿಲ್ಲರ್. ವಾಚ್, ಎಂಜಾಯ್, ಹ್ಯಾವ್ ಫನ್. ಗೀತಾ ಸಿನಿಮಾ ಆದಮೇಲೆ, ಶಂಕರ್ನಾಗು ಸಿನಿಮಾ ಆದಮೇಲೆ ಇದೇ ಫಸ್ಟ್ ಈ ಥರ ಮೂವಿ ನೋಡಿದ್ದು. ಲವ್ ಮೂವಿ ತುಂಬ ಇಷ್ಟ ಆಯಿತು. ಅಂದರೆ ಸಸ್ಪೆನ್ಸ್ ಸ್ಟೋರಿ. ಇವಾಗ ಲವ್ ಅಂದರೆ ಕಾಮನ್, ಕಾಫಿ ಡೇಲಿ ಅದರಲ್ಲಿ ಇದರಲ್ಲಿ ಮೀಟ್ ಆಗೋದು ನೋಡಿದ್ವಿ. ಈ ಥರ ಕಾಡ್ ಮಧ್ಯೆ ಒಂದು ಸಿನಿಮಾ ತೆಗೆದಿದ್ದಾರೆ. ಪ್ರಕೃತಿ ನೇಚರ್ ತೋರಿಸಿದ್ದಾರೆ. ಇಬ್ಬರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ರಾಣಾ ಆ್ಯಕ್ಟಿಂಗ್ ಸೂಪರ್. ಒಂದು ಒಳ್ಳೆ ಕಲಾವಿದ ಸಿಕ್ಕಿದ್ದಾರೆ ಕನ್ನಡ ಸಿನಿಮಾಗೆ. ಖಂಡಿತ. ಧನ್ಯವಾದ. I mean, what to say, the movie was amazing and Rana's acting was brilliant. And ತುಂಬಾ ಯೂತ್ ಆಗಿ ನಿಮಗೆ ಏನು ಇಷ್ಟ ಆಯ್ತು? ಯೂತ್ ಆಗಿ ನಾನು ಒಂದು ಫ್ರೆಂಡ್ ಆ್ಯಕ್ಟಿಂಗು ಸೂಪರ್ ಆಗಿದೆ. ನೋಡೇ ಇಲ್ಲ ಈ ಥರ ಆ್ಯಕ್ಟಿಂಗ್. ಸೂಪರ್ ಆಗಿದ್ದಾರೆ. ಬ್ಲೂಡಿಂಗ್ ಸಕ್ಕದ ಮಾಡ್ದ. ಈ ನನ್ನ ಲೈಫಲ್ಲಿ ಇಂಥ ಪಿಕ್ಚರ್ ನೋಡಿಲ್ಲ ಬಾಸ್. ಟ್ರೂ ಸ್ಟೋರಿ ಆದರೂ ಅವ್ನ ಸ್ಟೋರಿ ಅನ್ಕೊಂಡ್ಬಿಟ್ಟೆ ನಾನು. ಸಕ್ಕದ ಮಾಡಿದ್ದಾನೆ ಲೈಫಲ್ಲಿ ಇಂಥ ಮೂವಿ ನೋಡಿ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಗೋಲ್ಡನ್ ಏರ್ ಆಫ್ ಕನ್ನಡ ಮೂವೀಸ್. ಎಲ್ಲರೂ ಬಂದು ವಾಚ್ ಮಾಡಬೇಕು. ತುಂಬ ಚೆನ್ನಾಗಿದೆ. ನಾನೇ ನೋಡಿ ನನಗೆ ಒಂಥರ ಅಳು ಬಂದಂಗೆ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಇಬ್ಬರು ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದೆ. ಫಿಲ್ಮ್ ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿದೆ ಪಿಕ್ಚರ್. ತುಂಬಾ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಅವನು ಇನ್ನೂ ಕಾಲೇಜ್ ಹುಡುಗ ಆ ಥರ ಎಲ್ಲ ಕ್ಯಾರೆಕ್ಟರ್ ಮಾಡಿದ್ದ. ಈ ಸಿನಿಮಾದಲ್ಲಿ ಒಂದು ನಾನು ಹೇಳೋಕ್ಕಾಗಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ. ಆಮೇಲೆ ಪ್ರೊಡಕ್ಷನ್ ಚೆನ್ನಾಗಿದೆ. ಅದು ತುಂಬಾ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಾನು ಮಗನಾಗಿ ಅಂತ ಹೇಳ್ತಾ, ನಾನು ಆಡಿಯನ್ಸ್ ಆಗಿ ನಾನು ಫಸ್ಟ್ ಟೈಮ್ ಮಗನಾಗಿ ನೋಡಿದೆ. 2ನೇ ಸಲ ನಾನು ನೋಡ್ತಾ ಇರೋದು ಮೂವಿ. ಆಡಿಯನ್ಸ್ ಆಗಿ ನೋಡ್ತಾ ಇದ್ದೀನಿ ನಾನು. ಅವನ ಆ್ಯಕ್ಟಿಂಗು, ಅವ್ನು ಮಾಡಿದ್ದು ನಾನು ಹೇಳಬಾರ್ದು, ಬೇರೆಯವ್ರು ಮಾತಾಡ್ತಾ ಅವ್ರ ವಿಷಯ ಕೇಳ್ಕೊಳ್ಳಿ. ಎಷ್ಟು ತುಂಬ ಚೆನ್ನಾಗಿದೆ ಮೂವಿ. ಟೋಟ್ಲಾಗಿ ಬಂದು ನೋಡಿ ಎಲ್ಲರೂ. ತುಂಬ ಚೆನ್ನಾಗಿದೆ. ಏಳುಮಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಬಿಟ್ಟು ಹೇಳಿ. ನೀವೇ ಎಲ್ಲರೂ ಹೇಳಬೇಕು ಹೇಗಿದೆ ಅಂದ್ಬಿಟ್ಟು. ನೋಡಿದ್ದೀವಿ ಸರ್. ಈ ಶುಕ್ರವಾರ ತುಂಬ ಅದ್ಭುತವಾಗಿ ಬಂದಿದೆ ಗಾಂಧಿನಗರಕ್ಕೆ ಏಳುಮಲೆ ಸಿನಿಮಾ ಅಂತೇಳಿ. ಹೀರಪ್ಪನ್ ತುಂಬ ಅದ್ಭುತವಾದ. ಪ್ರತಿಯೊಂದು ಸ್ಟೋರಿನೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಆ್ಯಕ್ಚುಲಿ ನನಗೆ ಇಷ್ಟ ಆದ ಸ್ಟೋರಿ ಅಂದರೆ ಲವ್ ಸ್ಟೋರಿ. 10 ವರ್ಷದ ಹಿಂದೆ ಹೇಗಿತ್ತು ಗೊತ್ತಾ ಲವ್ ಸ್ಟೋರಿ? ಪ್ರೀತಿ ಮಾಡಿದ್ರೆ ಒಬ್ಬನ ಪ್ರೀತಿ ಮಾಡಬೇಕು, ಒಬ್ಬನ ಜೊತೆ ಜೀವನ ಮಾಡಬೇಕು, ಏನೇ ಆದರೂ ಕಷ್ಟ ಸುಖ ಆದರೂ ಒಂದು ಜೊತೆ ಬಾಳಬೇಕು ಅಂತ. ಆದರೆ ಈಗಿನ ಪ್ರೀತಿಗಳು ಹೆಂಗೆ ಗೊತ್ತಾ? ಶಾಪಿಂಗ್ ಮಾಡೋಕೆ ಒಬ್ಬನ ಬೇಕು, ಮದುವೆ ಆಗಕ್ಕೆ ಇನ್ನೊಬ್ಬನ ಬೇಕು. ಸ್ಟ್ರೈಟಾಗಿ ಹೇಳ್ಬೇಕಂದ್ರೆ ಪ್ರೀತಿ ಮಾಡೋಕ್ಕೆ ಬಡವನ ಪ್ರೀತಿ ಬೇಕು, ಮದುವೆ ಮಾಡ್ಕೊಳ್ಳೋಕ್ಕೆ ರಾಯಲ್ ಆಗಿರೋ ಹುಡುಗ ಬೇಕು. ಆ ಥರ ಪ್ರೀತಿ ಈಗ. ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಸಿನಿಮಾ ಎಂಥವ್ರು ನೋಡ್ಬೇಕು ಗೊತ್ತಾ? ಫ್ರಾಡ್ ಮಾಡೋಂಥ ಹುಡುಗಿರು ಆಗಲಿ ಹುಡುಗರಾಗಲಿ ಅಂಥವ್ರು ಬಂದು ಸಿನಿಮಾ ನೋಡಬೇಕು. ಸಿನಿಮಾ ಅಷ್ಟು ಚೆನ್ನಾಗಿದೆ. ಸುಮ್ಮನೆ ಸಿನಿಮಾ ಬಂದು ನಾನು ಹೊಗಳಲ್ಲ. ಈ ಥರ ಸಿನಿಮಾ ಕೊಟ್ಟರೆ ಪ್ರತಿ ಶುಕ್ರವಾರ ಬಂದು ಸಿನಿಮಾ ಬಗ್ಗೆ ಹೊಳ್ತೀನಿ. ಅಷ್ಟು ಚೆನ್ನಾಗಿದೆ. ಇದರಲ್ಲಿ ನೋಡಿ, ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಎಲ್ಲ ಥರನೂ ಇದೆ. ಬಟ್ ಪ್ರೀತಿ ಮಾಡಿದ್ಮೇಲೆ ಹೋರಾಟ ಮಾಡಬೇಕು. ಯಾವುದು ಈಜಿಯಾಗಿ ಯಾವುದೂ ಸಿಗಲ್ಲ. ಕಷ್ಟಪಟ್ಟರೆ ಎಲ್ಲ ಸಿಗೋದು ಅಲ್ವಾ? ಹಾಗೆ ಸಿನಿಮಾ ಇತ್ತೀಚೆಗೆ ರಾಜ್ಬಿ ಶೆಟ್ಟಿದೊಂದು ಸಿನಿಮಾ ಬಂದಿತ್ತು. ಈ ಸಿನಿಮಾನು ಹಂಗೆ ಕೈ ಹಿಡಿಕೆ. ಯಾಕಂದರೆ ಮಲೆ ಮಾದೇಶ್ವರನ ಹೆಸರಲ್ಲಿ ಮಾಡಿರೋ ಸಿನಿಮಾ ಇದು.
ನಿಜವಾಗ್ಲೂ ಸಿನಿಮಾ ಫೇಲ್ ಆಗಲ್ಲ. ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ಸತ್ವಾಗ್ಲೂ ಈ ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಫೇಕ್ ಅಂತ ಹೊಗಳಲ್ಲ. ನಿಮಗೆ ಫೇಕ್ ಅನಿಸಿದ್ರೆ ನಾನು ಇನ್ಸ್ಟಾ ಐ ಡಿ ಕೊಡ್ತೀನಿ, ಡೈರೆಕ್ಟಾಗಿ ಬೈಬೋದು ನೀವು. ಅಗಸ್ತ್ಯರಾಜ್ ಅಫಿಷಿಯಲ್ ಅಂತ ಇದೆ ನಂದು. ಇದುವರೆಗೂ ನಾನು ಯಾವ ರಿವ್ಯೂಲಲ್ಲಿ ನಾನು ಒರಿಜಿನಲ್ ಐ ಡಿ ಕೊಟ್ಟಿಲ್ಲ. ಇವತ್ತು ಕೊಡ್ತಾ ಇದ್ದೀನಿ, ನೀವು ಡೈರೆಕ್ಟಾಗಿ ಬೈಬೋದು ನನಗೆ. ಅಷ್ಟು ಚೆನ್ನಾಗಿದೆ ಸಿನಿಮಾ ಬಗ್ಗೆ ಹೊಗಳಕ್ಕೆ ಒಳ್ಳೆ ಸಾಲದು, ಅಷ್ಟು ಚೆನ್ನಾಗಿದೆ ಸಿನಿಮಾ. ಯಾಕೆಂದರೆ ಸುಮ್ಮನೆ ಬಂದು ಯಾವುದು ಹೊಗಳಲ್ಲ. ಕಥೆಯಲ್ಲಿ ದಮ್ಮಿರಬೇಕು. 1000 ಕೋಟಿ ಹಾಕಿದ್ರೆ ಸಿನಿಮಾ ಆಗಲ್ಲ ಸ್ವಾಮಿ, 1000 ಕೋಟಿ ಹಾಕಿದ್ರೆ ಸಿನಿಮಾ ಆಗಲ್ಲ. ಕಥೆಯಲ್ಲಿ ದಮ್ಮಿರಬೇಕು. ಆ ದಮ್ಮು ಈ 7 ಮಲೆ ಸಿನಿಮಾದಲ್ಲಿ ಇದೆ. ತುಂಬ ಚೆನ್ನಾಗಿದೆ ನೋಡಿ. 1000 ಜನ 1000 ಸ್ಕೆಚ್ ಹಾಕ್ಲಿ, 1000 ಜನ 1000 ಹಾಕ್ಲಿ ನೋಡಿ. ಪ್ರೀತಿ ಅಂತ ಒಂದು ಕಡೆ ನಿಂತಾಗ ಗೆಲ್ಲೋದು ಮುಖ್ಯ. ಗೆದ್ದರೆ ಇತಿಹಾಸನೇ ಗೆದ್ದಂಗೆ ಈ ಪ್ರೀತಿ ಮಾಡಿದ್ಮೇಲೆ. ಆ ಥರ ಎಲ್ಲ ಇದೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ಸಿನಿಮಾ ನೋಡಿ, ದುಡ್ಕೊಂತಿನ ಅನ್ನಕ್ಕೆ ರುಚಿ ಜಾಸ್ತಿ, ದುಡ್ಕೊಂತಿನ ಅನ್ನಕ್ಕೆ ರುಚಿ ಜಾಸ್ತಿ, ನಿಯತ್ತಾಗಿ ಪ್ರೀತಿ ಮಾಡೋರು ಪ್ರೀತಿಗೆ ಮೋಸ ಜಾಸ್ತಿ. ಏನಂತೀರಾ? ಹಂಗಿದೆ ಸಿನಿಮಾ. ನಿಜವಾಗ್ಲೂ ಕೈ ಮುದ್ದು ಕೇಳ್ಕೊತೀನಿ. ಈ ಸಿನಿಮಾ ನಿಜವಾಗ್ಲೂ ಹೇಳ್ತಿದ್ದೀನಿ, ಹಾರ್ಟ್ಲಿ ಆಗಿ ಹೇಳ್ತೀನಿ, ಸಿನಿಮಾ ತುಂಬ ಚೆನ್ನಾಗಿದೆ. ಫಸ್ಟ್ ಒಂದು ಸಿನಿಮಾ ನೋಡಿ. ಪ್ರತಿ ಸಲ ಸಿನಿಮಾ ಅಂತ ಯಾಕೆ ತೊಗೊತಿದ್ದೀನಿ ಅಂದರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಜನ ಬರ್ತಿಲ್ಲ, ಇನ್ನೊಂದು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಗೊತ್ತಾ? ಕೆಲವೊಂದು ಸಿನಿಮಾಗಳು ಚೆನ್ನಾಗಿ ಬರ್ತಾಯಿಲ್ಲ, ಹಿಂಗೆಂಗೋ ಮಾಡ್ತಿದ್ದಾರೆ. ಬಟ್ ಈ ಸಿನಿಮಾ ಹೇಳ್ತಿದ್ದೀನಿ, ನಾನು ಹಾರ್ಟ್ಲಿ ಆಗಿ ಎದೆ ಮುಟ್ಕೊಂಡು ಹೇಳ್ತಾ ಇದ್ದೀನಿ, ಸಿನಿಮಾ ಚೆನ್ನಾಗಿದೆ. ಏನು ಹೇಳಿ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಚೂರು ಎಲ್ಲೂ ಬೋರ್ ಆಗಲ್ಲ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಯಾಕೆಂದರೆ ಸಿನಿಮಾ ನಾನು ಯಾವುದು ಹೇಳ್ತಿದ್ದೀನಿ, ಯಾವುದಕ್ಕೋಸ್ಕರ ಹೊಗಳ್ತಲ್ಲ, ಹಾರ್ಟ್ಲಿಯಾಗಿ ಹೋಗ್ತಾ ಇದ್ದೀನಿ ಸಿನಿಮಾಗೆ. ಈ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಆ್ಯಕ್ಚುಲಿ ಯಾರು ನೋಡ್ಬೇಕು ಗೊತ್ತಾ? ಈ ಸಿನಿಮಾ ಯಾರು ನೋಡ್ಬೇಕು ಗೊತ್ತಾ? ಈ ಫ್ರಾಡು, ಪ್ರೀತಿ, ಪ್ರೇಮ, ಪುಸ್ತಕದ ಬದನೆಕಾಯಿ ಅಂತೆಲ್ಲ ಸೃಷ್ಟಿ ಮಾಡ್ತಾರೆ ನೋಡಿ, ಫೇಕ್ ಲವ್ ಅಂಥವ್ರು ಬಂದು ಸಿನಿಮಾ ನೋಡಬೇಕು. ನೀತಿ ಪಾಠ ಕಲಿತಾರೆ. ಹುಡುಗಿರು ಹೆಂಗೆ ಗೊತ್ತಾ? ಪ್ರೀತಿ ಮಾಡಿಬಿಡ್ತಾರೆ. ಕ್ಲೈಮ್ಯಾಕ್ಸಲ್ಲಿ ನಮ್ಮ ಅಪ್ಪ ಬೇಡ ಅಂದ, ನಮ್ಮ ಅವ್ವ ಬೇಡ ಅಂದ್ಲು ಅಂತೇಳಿ ಬಿಟ್ಬಿಟ್ಟು ರಾಯಲ್ ಆಗಿ ಹುಡುಗನ ಮದುವೆಯಾಗಿ ಹೋಗ್ಬಿಡ್ತಾರೆ. ಪಾಪ ಹುಡುಗರು ಹಂಗಲ್ಲ, ದೇವದಾಸ್ ಆಗಿಲ್ಲ, ಬಾರಲ್ಲೋ ಇಲ್ಲ ಪಾರ್ಕಲ್ಲೋ ಕುಡಿದು ಬಿದ್ದು ರೋಡಲ್ಲಿ ಅಲಿತಾ ಇರ್ತಾರೆ ಸ್ವಾಮಿ. ಹುಡುಗರ ಪ್ರೀತಿ ಅದು ರಿಯಾಲಿಟಿ, ನಿಜ ಮೇಡಮ್, ಇರೋದು ರಿಯಾಲಿಟಿ. ಯಾಕೆಂದರೆ ಈ ಜನ್ರೇಷನಲ್ಲಿ ಹೀರೋಯಿನು ನಿಜವಾಗ್ಲೂ ತೋರಿಸ್ತಾರೆ. ಪ್ರೀತಿ ಅಂದರೆ ಇದು ಅಂತ ಒಂದು ಹೆಣ್ಣು ಸಿನಿಮಾ ಆ್ಯಕ್ಟ್ ಮಾಡಿ ತೋರಿಸಿದ್ದಾಳೆ. ಇದನ್ನ ನೋಡಿ ಕಲಿಬೇಕು ಫ್ರಾಡ್ ಮಾಡೋ ಹುಡುಗಿರು. ಒಳ್ಳೇದಾಗಲಿ ಎಲ್ಲರಿಗೂ.